ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗೈತಿರಿ? ಎಲ್ಲರೂ ಆರಾಮದಿರಿ? ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿ ನೋಡ್ರಿ. ಮುಂಜಾನೆ ಎದ್ದು ನನ್ನ ಮಗನಿಗೆ ಸ್ಕೂಲಿಗೆ ಕಳಿಸಿ ನಾ ಚಹಾ ಬಿಸ್ಕಿಟ್ ತಿಲ್ಲೋದೆ ನೋಡ್ರಿ. ಒಂಚೂರು ಹಸಿವಾಗಿತ್ತು. ಇವತ್ತು ಪನ್ನೀರ್ದು ಭಾಜಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ರೆಸಿಪಿನ ತೋರಿಸ್ತೀನಿ, ನೋಡ್ಬೋದು. ಫ್ರೆಂಡ್ಸ್, ನಂದು ವಿಡಿಯೋ ಕ್ವಾಲಿಟಿ ಹೆಂಗದ ಅಂಥೇಳಿ ಕಮೆಂಟ್ ಹಾಕ್ರಿ. ಚಲೋ ಅದೇನಿಲ್ಲ. ಯಾರಿಗೆಲ್ಲ ಚಹಾ ಬಿಸ್ಕಿಟ್ ಇಷ್ಟ ಅವ್ರು ಕಮೆಂಟ್ ಹಾಕಿ ಹೇಳ್ರಿ. ನಾನು ಉಪ್ಪಿಟ್ಟು ಮಾಡಿದ್ದೆ ನಾಷ್ಟಾಕ. ದಿನ ಮಾಡಲ್ಲ, ನನ್ನ ಮಗನಿಗೆ ಡಬ್ಬ ಕಟ್ಬೇಕಂತೇಳಿ ಮಾಡಿದ. ಏನಾಯ್ತು ಅಂದ್ರೆ ಆ ಉಪ್ಪಿಟ್ಟು ಬಿಟ್ಟು ಇದು ಬಿಸ್ಕಿಟ್ ನೋಡಿನಂದ್ರೆ ಬಿಸ್ಕಿಟೇ ತಿನ್ನಬೇಕು ಆ ಥರ ಬಿಸ್ಕಿಟ್ ಅಂದ್ರೆ ಅಷ್ಟು ಇಷ್ಟ. ಬಟ್ ದಿನ ನಮ್ಮ ಮನೇಲಿ ತಿನ್ನಲ್ಲ, ಯಾವಾಗಲಾದ್ರೂ ಒಮ್ಮೆ. ಈಗ ನನ್ನ ಹಸ್ಬೆಂಡ್ ನೈಟ್ ಕೆಲ್ಸಿಗೆ ಹೊಂಟ್ರಲ್ಲ, ಬರ್ತಾ 2 ಬಿಸ್ಕಿಟ್ ತೊಗೊಂಬರ್ತಾರೆ ಅವರು. ಅಲ್ಲಿ ಕೆಲಸನ ಕೊಡೋದೆ, ಅವರು ತಿನ್ನಲ್ಲ, ಮನೆಗೆ ತೊಗೊಂಬರ್ತಾರೆ. ಅದೇ ತಿಂತೀವಿ, ಇಲ್ಲ ಹಸ್ಬೆಂಡ್ ತಿಂದು ಹೋಗ್ತಾರೆ. ಹಿಂಗೆ ಆಮೇಲೆ ನಾನು ಅವಾಯ್ಡ್ ಮಾಡ್ತೀನಿ, ಜಾಸ್ತಿ ಬಿಸ್ಕಿಟ್ ತಿನ್ನಲ್ಲ. ಬಟ್ ಭಾಳ ಇಷ್ಟ. ಈ ಬಿಸ್ಕಿಟ್ ಒಳಗೂ 2 ಟೈಪ್ ಬಂದವೀಗ. ಒಂದಂದ್ರೆ ಚಾದಾಗ ಹಾಕಿದ್ರೆ ಕರಗಾಲೇ ಇದು. ಬಟ್ ಇದು ಅಂದ್ರೆ ಸ್ವಲ್ಪ ಹಾಕಿದ್ವಿ ಅಂದ್ರೆ ಲಗ್ಗೆ ಕರಗ್ತದೆ. ಇದು ಬೆಸ್ಟ್ ಐತಿ. ಇನ್ನೊಂದು ಬಿಸ್ಕಿಟ್ನಾಗೂ ಎಷ್ಟು ಫರಾಕ್ ಐತಿ ನೋಡ್ರಿ. ಇಲ್ಲಿ ನೋಡ್ಬೋದು. ಈಗ ಪನ್ನೀರ್ ಭಾಜಿ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ. ಎಣ್ಣೆ ತೊಗೊಂಡಿದ್ದೀನಿ, ಎಣ್ಣೆ ಒಳಗೆ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ, ಆ್ಯಂಡ್ ಚಕ್ಕೆ ಹಾಕ್ಕೊಳತ್ತೀನಿ. ಎರಡೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಬೆಳ್ಳುಳ್ಳಿ ಶುಂಠಿ ಹಾಕ್ಕೋಬೋದು ನೀವು. ಬಟ್ ನನ್ನ ಹತ್ರ ಶುಂಠಿ ಇರಲಿಲ್ಲ, ಅದಕ್ಕೆ ನಾನು ಬರೀ ಬೆಳ್ಳುಳ್ಳಿನ ಯೂಸ್ ಮಾಡಿದೆ. ಈಗ ಟೊಮೆಟೊ ಹಾಕ್ಕೊಳತ್ತೀನಿ ನೋಡ್ರಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪಲಾವ್ ಎಲೆ, ಚಕ್ಕೆ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಅದಾದಮೇಲೆ ಕಾಜು, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊರಿ. ಒಂಚೂರು ಉಪ್ಪು ಹಾಕಿದ್ರಂದ್ರೆ ಸಾಫ್ಟ್ ಆಗುತ್ತದೆ. ಒಂಚೂರು ಈ ಟೈಪ್ ಫ್ರೈ ಆಗಬೇಕು ನೋಡ್ರಿ. ಫ್ರೈ ಆದಮೇಲೆ ಒಂಚೂರು ತಣ್ಣಗಾಗಲಿ ಅಂತ ಎತ್ತಿಟ್ಟಿನಿ ನಾನು. ಆ್ಯಂಡ್ ಅದಾದ್ಮೇಲೆ ಪನ್ನೀರನ್ನ ಕಟ್ ಮಾಡ್ಕೊಳತ್ತೀನಿ ನೋಡ್ರಿ. ಪನ್ನೀರ್ ನಿಮ್ಗೆ ಹೆಂಗೆ ಬೇಕು ಹಂಗೆ ಶೇಪ್ ಒಳಗೆ ಕಟ್ ಮಾಡ್ಕೊಬೋದು ನೀವು. ನನಗೆ ಬೆಸ್ಟ್ ಪಾರ್ಟ್ ಅಂದ್ರೆ ಏನಪ್ಪ ಅಂದ್ರೆ ಪನ್ನೀರ್ ಕಟ್ ಮಾಡೋಕೆ ನಂಗೆ ಭಾಳ ಇಷ್ಟ ಆಗ್ತೈತಿ. ನನ್ನ ಫೇವ್ರೇಟ್ ಪಾರ್ಟ. ನಿಮ್ಮ ಫೇವ್ರೇಟ್ ಪಾರ್ಟ್ ಯಾವುದಂತ ಹೇಳ್ರಿ. ಪನ್ನೀರ್ ಭಾಜಿ ಮಾಡೋಳಗೆ ಪನ್ನೀರ್ ಮಸಾಲ ನೋಡ್ಬೋದು. ಎಣ್ಣೆ ಒಳಗೆ ಪನ್ನೀರ್ ಹಾಕಿ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ. ಉಪ್ಪು ಆ್ಯಂಡ್ ಚಿಲ್ಲಿ ಪೌಡರ್ ಹಾಕಿ, ಅರಿಶಿಣ ಹಾಕಿ ಫ್ರೈ ಮಾಡ್ಕೊಳತ್ತೀನಿ. ಸಿಂಪಲ್ಲಾಗಿ ಇದನ್ನು ಫ್ರೈ ಮಾಡ್ಕೊಬೋದು ನೀವು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಾಕಬೇಕು ಅನ್ನೋರು ಹಾಗೆ ಹಾಕ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡ್ಬೋದು ಇಲ್ಲಿ ಇನ್ನೊಂಚೂರು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ತೊಗೊಂಡು ಪಲಾವ್ ಎಲೆ ಹಾಕಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದೆಲ್ಲನೂ ಫಸ್ಟಿಗೆ ಫ್ರೈ ಮಾಡಿರ್ತೀವಲ್ಲ ಅದ್ರದ್ದು ಪೇಸ್ಟ್ನ ಹಾಕ್ಕೊಳ್ತೀನಿ ನೋಡ್ರಿ. ಆ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ, ಇಲ್ಲಿ ಮೇನ್ ಇರೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಇದು ಚೆನ್ನಾಗಿ ಇದು ಆಗಬೇಕು, ಎಣ್ಣೆ ಒಳಗೆ ತಾಳಸ್ಕೋಬೇಕಿದು. ಎಷ್ಟು ಚಂದ ಕೈ ತಿರುಗಿಸಿ ನೀವು ಇದು ಮಾಡ್ತಿರಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತೈತಿ. ಇದ್ರ ಒಳಗೆ ಮೇನ್ ಅಂದರೆ ಇದೇ ಪಾರ್ಟು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲ ಚೆಂದಾಗಿ ಮಿಕ್ಸ್ ಆಗಬೇಕು. ಇಲ್ಲಿ ನೋಡ್ಬೋದು ಗರಂ ಮಸಾಲ ಹಾಕ್ಕೊಳ್ತೀನಿ ಆ್ಯಂಡ್ ಪನ್ನೀರ್ ಮಸಾಲ ಹಾಕ್ಕೊಳಕತ್ತೀನಿ. ಎರಡು ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋರಿ. ನನ್ನ ಗ್ರೇವಿ ಎಷ್ಟೈತೆ ಅಷ್ಟು ನೋಡಿ ಹಾಕ್ಕೊಳಕತ್ತೀನಿ ನಾನು. ತುಂಬ ಅಂದ್ರೆ ತುಂಬ ಟೇಸ್ಟ್ ಬರ್ತದೆ ಫ್ರೆಂಡ್ಸ್. ಜಸ್ಟ್ ಮಸಾಲ ಹುರಿದು ನೀವು ಮಿಕ್ಸರ್ಗೆ ಹಾಕ್ಕೊಂಡ್ರೆ ಸಾಕು, ನಿಮ್ಮ ಅಷ್ಟು ಭಾರಿ ಮಸ್ತನಾಗಿ ವಾಸ ಬರ್ತದೆ. ನೋಡ್ಬೋದು ನೀವು. ಚಿಲ್ಲಿ ಪೌಡ್ರ್ ಹಾಕ್ಕೊಳಕತ್ತೀನಿ ನಾನು ಇಲ್ಲಿ. ಆಯಿತು ಫ್ರೆಂಡ್, ಜಾಸ್ತಿ ಮಸಾಲೆಗಳೇನೇನು ಇಲ್ಲ ಇದ್ರೊಳಗೆ. ಸಿಂಪಲಾಗಿ ಮಾಡ್ಕೋಬೋದು ನೀವು. ಯಾರಾದರೂ ಬ್ಯಾಚುಲರ್ಸ್ ಆಗಿರ್ತಾರಲ್ಲ ಅವರು ಮಾಡ್ಕೋಬೋದು. ಇನ್ನೊಂಚೂರನ್ನ ಖಾರ ಹಾಕ್ಕೊಂಡೆ ಸ್ವಲ್ಪ ಕಮ್ಮಿ ಅನ್ನಿಸ್ತು. ಮತ್ತು ಇಲ್ಲಿ ಗರಂ ನೀರು ಹಾಕ್ಕೊಳಕತ್ತೀನಿ, ಕಾಯಿಸಿಟ್ಕೊಂಡ್ರು ನೀರು. ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂಥೇಳಿ. ನೋಡ್ಬೋದು ಹೆಂಗೆ ಕುದಿಲಿಕ್ಕತ್ತದ, ಕಳ ಕುದ್ಲಿಕ್ಕತ್ತದ. ಚೆಂದ ಕುದಿಸ್ಬೇಕು ಇದಕ್ಕೆ. ಅದಾದಮೇಲೆ ನಾನು ಪನ್ನೀರ್ ಹಾಕ್ಕೊಳತ್ತೀನಿ ಫ್ರೆಂಡ್ಸ್. ನೋಡಿದ್ರೆ ಸಾಕು ಫ್ರೆಂಡ್ಸ್, ಇಷ್ಟು ಬಾಯಿಗೆ ನೀರು ಬೀಳೋತೀವಿ ನಂಗೆ. ಬಟ್ ನನ್ನ ಹಸ್ಬೆಂಡ್ ಬರೋ ತನಕ ವೆಯ್ಟ್ ಮಾಡಿದೆವು. ಅವ್ರು ಏನಕ್ಕಂದ್ರೆ ಅವ್ರು ಬರೋಣ ಊಟ ಮಾಡೋದು ನಾವು. ನೋಡ್ಬೋದು ಇನ್ನೊಂದು 5 ನಿಮಿಷ ಕುದಿಸ್ಕೊಂಡು ತೊಗೊತೀನಿ, ಆಯ್ತು ಅಷ್ಟೇ.
ಸಿಂಪಲ್ಲಾಗಿ ರೆಡಿ ಆಗುತ್ತೆ ಪನ್ನೀರ್ ಮಸಾಲ. ಬಟ್ರ್ ಹಾಕ್ಕೊಂಡ್ರೆ ಬಟ್ರ್ ಮಸಾಲ ರೆಡಿ ಆಗುತ್ತೆ ಫ್ರೆಂಡ್ಸ್. ಬಟ್ರ್ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ. ನೋಡ್ಬೋದು ಯಾವ ಥರ ಕಲರ್ ಬಂದಿದೆ ಅಂಥೇಳಿ. ತುಂಬ ಅಂದರೆ ತುಂಬ ಸಖತ್ತಾಗಿ ಕಾಣಿಸ್ತಾಯಿತ್ತು ನೋಡೋಕೆ ಮಾತ್ರ. ತಿಂದರೆ ಇನ್ನೂ ಇದನ್ನು ದಿನ ಮಾಡ್ಕೊಂಡು ತಿನ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ಏನಪ್ಪ ಅಂದ್ರೆ ಮಸಾಲ ಇರುತ್ತಲ್ಲ ಬೇಡ ಅಂತ ಅಂದ್ಕೊಂಡೆ. ನನಗೆ ಪನ್ನೀರ್ ಅಂದರೆ ತುಂಬ ಫೇವ್ರೇಟ್ ನನ್ನ ಪನ್ನೀರು. ಅದಕ್ಕೆ ನಂಗೆ ಪನ್ನೀರ್ ಏನೇ ಇರಲಿ ನಂಗೆ ಭಾಳ ಅವಳಿಸ್ತದೆ. ಪರೋಟ ಮಾಡ್ತೀನಿ ಪನ್ನೀರ್ದು, ಇನ್ನೂ ಭಾಳ ಐಟಮ್ಗಳವ ಮಾಡ್ತೀನಿ ಫ್ರೆಂಡ್ಸ್. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತದೆ. ಟೇಸ್ಟ್ ಮಾತ್ರ ಹಾಗೆ ಬಂದಿರ್ತದೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನಂಗೆ ಹೇಳ್ರಿ, ಕಮೆಂಟ್ ಹಾಕಿ ಹೇಳ್ರಿ ಯಾರೆಲ್ಲ ಟ್ರೈ ಮಾಡಿರಿ ಅಂಥೇಳಿ. ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ನನ್ನ ಯೂಟ್ಯೂಬ್ ಚಾನಲ್ಗೆ ಫ್ರೆಂಡ್ಸ್. ಈಗ ನೋಡಿರಿ ನನ್ನ ಹಸ್ಬೆಂಡ್ ಊಟ ಮಾಡಬೇಕು. ಈಗ ನಾನು ರೊಟ್ಟಿ ಮಾಡಕತ್ತೀನಿ ನೋಡಿರಿ. ಅದ್ರ ಜೋಡಿ ರೊಟ್ಟಿ ಮಾಡ್ಕೋಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಮ್ಮ ಮನೆಗೆ ಚಪಾತಿ ಹಿಟ್ಟಿದ್ದಿಲ್ಲ, ಬಟ್ ರೊಟ್ಟಿ ಜೋಡಿನೂ ಭಾರಿ ಟೇಸ್ಟ್ ಹೊಂದಿತ್ತಿದ್ದು. ನನ್ನ ಹಸ್ಬೆಂಡ್ ಇದ್ರ ಜೋಡಿನೂ ಇಷ್ಟಪಟ್ಟರು. ಅವ್ರಿಗೆ ನಾ ಇದನ್ನು ಸೆಕೆಂಡ್ ಟೈಮ್ ಮಾಡುತ್ತೀನಿ ರೀ ಇದು ರೆಸಿಪಿ. ಫಸ್ಟ್ ಟೈಮ್ ಮಾಡಿದ್ದೆ ಅವಾಗ ಭಾರಿ ಅಂದ್ರೆ ಭಾರಿ ಬಂದಿತ್ತು. ಆಮೇಲೆ ಇದು ನೆಕ್ಸ್ಟ್ ಟೈಮ್ ಮಾಡ್ತಾ ಇರೋದು. ಅದು ಚಲೋ ಆಗೋಣ ಇದೇ ಸರಿ ಮಾಡಿದ್ದು. ಬಟ್ ಇದು ಸರಿ ಕೂಡ ಅದೇ ಟೇಸ್ಟ್ ಬಂದಿರೋದು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ನನ್ನ ಹಸ್ಬೆಂಡ್ ಮಸ್ತಾಗ್ಯದ ಅಂದ್ರಲ್ಲ, ಅದೇ ಒಂದು ದೊಡ್ಡ ಖುಷಿ ಆಯಿತು ನಂಗೆ. ಇಲ್ಲಿ ನೋಡ್ಬೋದು ರೊಟ್ಟಿ ಮಾಡಕತ್ತೀನಿ ನೋಡಿರಿ. ರೊಟ್ಟಿ ಯಾರಿಗೆಲ್ಲ ಮಾಡೋಕ್ಕೆ ಬರುತ್ತೆ ಅಂತೇಳಿ ಕಮೆಂಟ್ ಹಾಕಿ ಹೇಳ್ರಿ. ನಂಗೆ ಅಷ್ಟೇನು ಪರ್ಫೆಕ್ಟಾಗಿ ರೊಟ್ಟಿ ಬರೋಲ್ಲ, ಬಟ್ ಮಾಡ್ತೀನಿ. ನನಗೇನು ಗೊತ್ತಾ, ರೊಟ್ಟಿ ಉಬ್ಬಿದು ಅಂದ್ರೆ ನಂಗೆ ಇನ್ನೂ ಮಾಡೋಕ್ಕೆ ಇಷ್ಟ ಆಗುತ್ತೆ, ಮನಸ್ಸು ಬರ್ತದೆ. ಬಟ್ ಉಬ್ಬಲಿಲ್ಲ, ಏನಾರು ಒಂದು ಜರ ಮಿಸ್ಟೇಕ್ ಆಯಿತು ಮುಗೀತು ಪೂರ ಅಷ್ಟು ರೊಟ್ಟಿನೇ ಕೆಡಿಸ್ಬಿಡ್ತೀನಿ. ಮಾಡೋಕ್ಕೆ ಹೋಗಲ್ಲ, ನಂಗೆ ಮನಸ್ಸೇ ಆಗೋಲ್ಲ. ನೋಡ್ಬೋದು ಈ ರೊಟ್ಟಿ ಎಷ್ಟು ಚಂದ ಅದು ನೋಡೋಕ್ಕೆ ಒಂದು ಖುಷಿ ಫ್ರೆಂಡ್ಸ್. ಯಾರೆಲ್ಲ ರೊಟ್ಟಿ ಮಾಡ್ತೀರಿ ಅವರಿಗೆಲ್ಲ ರೊಟ್ಟಿ ಉಬ್ಬೋದು ನೋಡೋದೇ ಒಂದು ಖುಷಿ ಅಂತ ಅನ್ನಿಸ್ತಂದ್ರೆ ನಂಗೆ ಕಮೆಂಟ್ ಹಾಕಿ ಹೇಳ್ರಿ. ಯಾರಿಗೆಲ್ಲ ರೊಟ್ಟಿ ಮಾಡೋಕ್ಕೆ ಇಷ್ಟ ಆ್ಯಂಡ್ ಯಾರಿಗೆಲ್ಲ ರೊಟ್ಟಿ ಮಾಡೋಕ್ಕೆ ಬರುತ್ತೆ ಅಂತೇಳಿ. ನೋಡ್ಬೋದು ಎಲ್ಲ ಕೆಲಸ ಆಯಿತು. ಭಾಂಡೆ ತೆಗೆದ ನನ್ನ ಹಸ್ಬೆಂಡ್ ನೋಡ್ಬೋದು ಇಲ್ಲಿ. ನನ್ನ ಹಸ್ಬೆಂಡ್ ವಾವ್ ಮಸ್ತಾಗ್ಯದಲ್ಲ ಅಂದರು. ನೋಡ್ಬೋದು ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಫ್ರೆಂಡ್ಸ್ ಇವತ್ತು. ಏನಂತಾರೆ ಪನ್ನೀರ್ ಬಟರ್ ಮಸಾಲ, ನೀವು ಬಟ್ರ್ ಹಾಕ್ತಿರೋದು ಬಟ್ರ್ ಮಸಾಲ. ಗ್ರೇವಿ ಮಾತ್ರ ಭಾರಿ ಅಂದ್ರೆ ಭಾರಿ ಸಿಂಪಲ್ಲಾಗಿ ಭಾರಿ ಟೇಸ್ಟಿಯಾಗಿ ಐತಿ. ನಾ ಸುಳ್ಳು ಹೇಳಲ್ಲ. ನೋಡ್ಬೋದು ಭಾಜಿ ಎಲ್ಲ ಖಲಾಸ್ ಮಾಡ್ರ ನಮ್ಮ ಹಸ್ಬೆಂಡ್ ಅರ್ಧ. ಇಷ್ಟು ಭಾಜಿ ಉಳಿದಿತ್ತು. ಇದು ಸಂಜೆಗಿಡು ನಾ ಊಟ ಮಾಡ್ತೀನಿ ಅಂತ ಹೇಳೋಗುತ್ತಿದ್ರು. ಅಷ್ಟು ಅನ್ನ ಲಾಸ್ಟಿಗೆ ಇನ್ನೊಂಚೂರು ಅವ್ರಿಗೆ ಮನಸ್ಸಾಗೋಗುತ್ತೆ ಊಟ ಮಾಡ್ಬೇಕಂತೇಳಿ. ಊಟ ಆಗಿತ್ತು ಅವ್ರದ್ದು. ಬಟ್ ಅದು ನೋಡಿ ಇನ್ನೊಂಚೂರು ಹಾಕಿದ ಅಷ್ಟು ಅನ್ನ ತೊಗೊಂಡ್ರಲ್ಲ ಲಾಸ್ಟಿಗೆ. ನೋಡ್ಬೋದು ನೀವು ಫಸ್ಟ್ ಒಂದು ರೌಂಡ್ ಊಟ ಮಾಡ್ಯಾರ ಅವ್ರು ಅನ್ನ ತೊಗೊಂಡು. ಬಟ್ ಅವ್ರಿಗೆ ಅದು ಬಾಜಿ ನೋಡಿ ಇನ್ನೂ ಆಸೆ ಆಗಿಬಿಡ್ತು, ಇನ್ನೊಂಚೂರು ಊಟ ಮಾಡ್ತೀನಿ ಅಂಥೇಳಿ. ಅದಕ್ಕೆ ಅಷ್ಟೇ ಸಾಕು ಭಾಳ ಆಗುತ್ತೆ ಅಂಥೇಳಿ ಅಟ್ಟೆ ತೊಗೊಂಡು ಊಟ ಮಾಡಿದ್ರು.